ಒಳ್ಳೆ ಕೆಲ್ಸಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಒಳ್ಳೆ ಕೆಲ್ಸಕ್ಕೂ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಯಾರಿಗೋ ಮಾಡಕ್ ಮನ್ಸ್ ಬರುತ್ತೆ. ಯಾವನ್ ಗುರು ಅವನು ಮಿಂಡ್ರು ಕೊಡ್ತಾವನು ಬ್ಯಾಡ್ ಕಮೆಂಟ್ ಹಾಕಿರೋದು ಅಣ್ಣಂಗೆ. ನೀನೇನಾದ್ರೂ ನನ್ ಕೈಗೆ ಸಿಗಾಕೊಂಬಿಟ್ರೆ ನಿನ್ ತೊಳ್ ಬೀಜನ ಕಲ್ ಮೇಲೆ ಇಟ್ಬಿಟ್ಟು ಪಚ್ಕ 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 ಅಂತ ಚೆಚ್ಚಾಕ್ಬಿಡ್ತೀನಿ ಅಷ್ಟೇನೆ. ಓ ಬೆಲ್ಟ್ ಕಿತ್ತೋಗಿದ್ವು ಅನ್ಸುತ್ತೆ, ಅದಕ್ಕೆ ಪಾಪ ಅಣ್ಣ ಬೆಂಕಿ ಇಕ್ತೈತೆ. ಇಕ್ಲಿ ಬಿಡು. ನೀವು ಈ ತರ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಮಾಡಕ್ಕೆ ಮೂಡಲ್ಲಿರುತ್ತೆ. ಇಲ್ಲಿವರೆಗೂ ನಾನು 6,000 ಬೆಲ್ಟ್ ಗಿವೆ ಕೊಟ್ಟಿದ್ದೀನಿ, ಅಂದ್ರೆ 6,000 ಬೀದಿ ನಾಯಿಗಳು ಆಕ್ಸಿಡೆಂಟ್ ಆಗಂತ ತಪ್ಪಿಸಿದೀನಿ. ಅಷ್ಟೇ ಅಲ್ಲ, ನಿಮ್ಮಂತ ಮನುಷ್ಯ ಜೀವಗಳನ್ನ ಉಳಿಸಿದೀನಿ ಕಣ್ರೋ. ಹೌದು ಕಣಣ್ಣ, ನಮ್ಮಂತ ಮನುಷ್ಯರು ಜೀವನ ಉಳಿಸಿದ್ಯಾ, ಅದಕ್ಕೆ ನಮ್ಮೂರಲ್ಲಿ ಯಾರು ಸಾಯ್ತಾನೆ ಇಲ್ಲ, ಹಂಗೆ ಬದುಕ್ಬಿಟ್ಟವ್ರೆ ಎಲ್ಲ. ಯೋಚನೆ ಮಾಡಿ, ಅದು 3 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿವರೆಗೂ ನಾನು ಗಿವ್ ಅವೇ ಕೊಟ್ಟಿದ್ದೀನಿ. 6 ಲಕ್ಷ ರೂಪಾಯಿ ಇದ್ರೆ ಎಂತೆಂತ ಶೋಕಿ ವಿಡಿಯೋ ಮಾಡ್ಬೋದಾಗಿತ್ತು. ಹೌದು ಬಿಡಣ್ಣ, 6 ಲಕ್ಷ ರೂಪಾಯಿಗೆ ಎಂತೆಂತ ಶೋಕಿ ವಿಡಿಯೋ ಮಾಡ್ಬೋದಾಗಿತ್ತು. ಈಗಿನ ಕಾಲದಲ್ಲಿ ಬರೀ 100 ರೂಪಾಯಿ ಇದ್ರೆ ಎಂತೆಂತ ಶೋಕಿ ವಿಡಿಯೋಗಳನ್ನೇ ಮಾಡ್ತಾರೆ. ಇನ್ನು 6 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಬಿಡ್ತಾರಾ? ಈ ಒಳ್ಳೆ ಕೆಲಸ ನಾನು ಕಂಟಿನ್ಯೂ ಮಾಡ್ಲಾ ಬೇಡವಾ ಅಂತ ಹೇಳ್ಬಿಡಿ. ಅಣ್ಣ ಎಂತ ಮಾತಾಡ್ತೀಯಣ್ಣ ನೀನು? ಇಂತ ಒಳ್ಳೆ ಕೆಲಸನ ಕಂಟಿನ್ಯೂ ಮಾಡೋಣ, ಆದ್ರೆ ವಿಡಿಯೋ ಮಾತ್ರ ಮಾಡ್ಬೇಡ ಕಣಣ್ಣ. ವಿಡಿಯೋ ಮಾಡೋದು, ನಿನ್ ಅಕೌಂಟ್ ಅಲ್ಲಿ ಹಾಕೋದು, ಯಾರೋ ಬಂದು ಬ್ಯಾಡ್ ಕಾಮೆಂಟ್ ಹಾಕೋದು, ಆಮೇಲೆ ನಿನ್ ಕೋಪ ನೆತ್ತಿಗೇರಿ ಮನೆಯಲ್ಲಿರೋ ಡ್ಯಾಮೇಜ್ ಆಗಿರೋ ಬೆಲ್ಟ್ಗಳನ್ನೆಲ್ಲ ತಂದು ರೋಡಲ್ಲಿ ಹಾಕಿ ಬೆಂಕಿ ಇಕ್ಕೋದು, ಇವೆಲ್ಲ ಯಾಕಣ್ಣ ಬೇಕು ಅಲ್ವಾ ಅಣ್ಣ? ಒಳ್ಳೆ ಕೆಲಸಕ್ಕೂ ಬ್ಯಾಡ್ ಕಮೆಂಟ್ ಹಾಕಿದ್ರೆ ದೇವರನ್ನ ಯಾರಿಗೂ ಮಾಡೋದಿಕ್ ಮನ್ಸು ಬರಲ್ಲ. ಹೌದು ಕಣಣ್ಣ, ನನ್ಗೂ ಯಾರೋ ಮೊನ್ನೆ ಬ್ಯಾಡ್ ಕಮೆಂಟ್ ಹಾಕಿದ್ರು. ನಾನು ನಮ್ಮ ಹುಡ್ಗಿಗೆ ಮಾಡೋಣ ಅಂತ ಹೋದೆ, ಮಾಡಕ್ಕೆ ಮನ್ಸೇ ಬರ್ಲಿಲ್ಲ ಕಣಣ್ಣ. ಹಂಗೆ ವಾಪಸ್ ಬಂದ್ಬಿಟ್ಟೆ ಅತ್ಲಾಗೆ. ನಾನು ಮಾಡಕ್ಕೆ ಮೂಡಿದ್ರೆ ಸಾಲದು ಕಣಣ್ಣ, ಮನ್ಸು ಚೆನ್ನಾಗಿರ್ಬೇಕು ಕಣಣ್ಣ, ಅಲ್ವಾ ಅಣ್ಣ? ಬರೀ ಇಂಥದೆಯಾ?